ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ ಮತ್ತೊಂದು ಮಿನಿ ವ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತದ ಜೊತೆಗೆ ಇವತ್ತಿನ ವ್ಲಾಗಿನ ವಿಶೇಷ ಏನಂತ ಹೇಳಿದರೆ, ಇವತ್ತು ನಾನೊಂದು ಮದುವೆಗೆ ಹೊರಟಿದ್ದೇನೆ. ಯಾರ್ದು ಮದುವೆ ಕೇಳಿದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರುವಂತಹ ಒಬ್ಬರು ಪ್ರಮೋದ್ ಅಂತ ಹೇಳಿ ನಾವೆಲ್ಲವನ್ನ ಪಮ್ಮು ಅಂತ ಹೇಳಿ ಕರೆಯುವಂಥದ್ದು. ಈ ಪಮ್ಮುವಿನ ಮದುವೆಗೆ ಹೋಗಬೇಕು. ಮದುವೆ ಇರುವಂಥದ್ದು ಸಂಡೇ, ಅಂದರೆ ನಿನ್ನೆ ದಿನ ಇದ್ದದ್ದು ಶ್ರೀ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನದ ಹಾಲಲ್ಲಿ ಚಾರ್ಮಾಡಿಯಲ್ಲಿದ್ದಂತಹ ಮದುವೆ. ಜೊತೆಗೆ ಅವರ ತಮ್ಮ ಸಂದೀಪ್ ಅಂತ ಹೇಳಿ ಅವನು ಕೂಡ ನನ್ನ ಕ್ಲಾಸ್ಮೇಟು. ನಮ್ಮದೆಲ್ಲ ಒಂದೇ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಜೊತೆಗೆ ಒಂದೇ ಊರಿನವರು, ಹತ್ರ ಮನೆ. ಹಾಗಾಗಿ ಫಂಕ್ಷನಿಗೆ ಯಾರ ಫಂಕ್ಷನ್ ಆದರೂ ಕೂಡ ಎಲ್ಲ ನಮ್ಮದೊಂದು ಟೀಮ್ ಇರುತ್ತೆ. ಆ ಟೀಮ್ ಕಂಪಲ್ಸರಿಯಾಗಿ ಭಾಗಿಯಾಗುತ್ತೆ. ಅಲ್ಲಿ ಯಾವ ಜಾತಿ ನೀತಿ ಏನಿಲ್ಲ, ಯಾವ ಕ್ಯಾಸ್ಟ್ ಆದರೂ ಕೂಡ ನಮ್ಮದೊಂದು ಟೀಮ್ ಇದೆ. ನಾನು ಫೋಟೋ ಹಾಕ್ತೇನೆ ನೋಡಿ. ಈ ಟೀಮ್ ಅಲ್ಲಿ ಕಂಪಲ್ಸರಿಯಾಗಿ ಹಾಜರಿ ಆಗುತ್ತೆ. ಅದು ಮೆಹಂದಿಯಿಂದ ತೊಡಗಿ ಚಪ್ಪಾದಿಂದ ಆರಂಭ ಆಗಿ ಮದುವೆ ಮುಕ್ತಾಯದವರೆಗೂ ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿ ಆಗ್ತೇವೆ. ಸೊ ಹಾಗಾಗಿ ಮೆಹಂದಿಯ ದಿನ ಶನಿವಾರ ಇದ್ದದ್ದು ಮೆಹಂದಿ. ನನಗೆ ಯಕ್ಷಗಾನ ಇದ್ದದ್ದು ಮಂಗಳೂರಲ್ಲಿತ್ತು. ಬಟ್ ಏನಂತ ಹೇಳಿದರೆ, ನಾನು ನೈಟು ವೇಷ ಸ್ವಲ್ಪ ಬೇಗ ಆದರೂ ಕೂಡ ನಾನು 10:30ಗೆ ಮನೆಗೆ ರೀಚ್ ಆಗಿ ಮೆಹಂದಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನನಗೆ ಆಗಲಿಲ್ಲ. ನನ್ನ ಬೈಕ್ ಹಾಳಾಗಿ ಮತ್ತು ಮನೆಗೆ ರೀಚ್ ಆಗುವಾಗಲೇ 12 ಗಂಟೆ ಎಲ್ಲ ಆಗಿದೆ. ಲಾರಿಯಲ್ಲೆಲ್ಲ ಹೋದೆ ಅಂತ ಒಂದು ಬ್ಲಾಗ್ ಹಾಕಿದ್ದೆ ಅಲ್ಲ. ಹಾಗಾಗಿ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಹಾಗಾಗಿ ನಿನ್ನೆ ದಿನ ಸಂಡೇ ಮದುವೆಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಮದುವೆಗೆ ಹೊರಟೆ. ನನ್ನ ಬೈಕ್ ಬೇರೆ ಇರಲಿಲ್ಲ. ಬೈಕ್ ಶೋರೂಮಲ್ಲಿ ಅದು ಮಂಡೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಂದು ಪಾರ್ಟ್ಸ್ ಹಾಕೋದಕ್ಕಿತ್ತು. ಮೊನ್ನೆ ಸರ್ವಿಸ್ ಆಗಿರಲಿಲ್ಲ. ನನಗೂ ಲೇಟ್ ಆಗಿತ್ತು. ಒಂದಷ್ಟು ಐಟಮ್ಸ್ ಹಾಕಲಿಕ್ಕಿತ್ತು, ಅದು ಹಾಕಿರಲಿಲ್ಲ. ಸೊ ಈ ಕಾರಣದಿಂದಾಗಿ ಬೈಕ್ ಬೇರೆ ಶೋರೂಮಲ್ಲಿತ್ತಲ್ಲ. ಸೊ ಹಾಗಾಗಿ ನಾನು ಆಟೋಗೆ ಫೋನ್ ಮಾಡಿದೆ. ನಮ್ಮ ಹತ್ರ ಮನೆಯವರು ಪುನೀತ್ ಅಂತ ಹೇಳಿ ಅವನಿಗೆ ಫೋನ್ ಮಾಡಿ ಅವನ ಆಟೋಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ ಆಟೋದಲ್ಲಿ ಹೋಗೋದು ಅಂತ ಹೇಳಿ ಡಿಸೈಡನ್ನು ಮಾಡಿದೆವು. ಬಟ್ ನಾನು ಹೋಗೋದಕ್ಕೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಮಾವ ಇದ್ದರು ಮತ್ತು ಮಾವನ ಮಗ ಕೂಡ ಇದ್ದರು. ಸೊ ಆಟೋದಲ್ಲಿ ಚಾರ್ಮಾಡಿ ಟೆಂಪಲಿಗೆ ಹೋದ್ವಿ. ಮನೆಯಿಂದ ಒಂದು ಚಾರ್ಮಾಡಿಗೆ ಟೆಂಪಲ್ ಹತ್ತಕ್ಕೆ ಒಂದು 3-4 ಕಿಲೋಮೀಟ್ರ್ ಆಗುವಂಥದ್ದಷ್ಟೇ. ಘಾಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಚಾರ್ಮಾಡಿ ಘಾಟ್ ಸ್ಟಾರ್ಟ್ ಆಗುವ ಹತ್ತಿರವೇ ಟೆಂಪಲ್ ಇರುವಂಥದ್ದು. ಸೊ ಟೆಂಪಲಲ್ಲಿ ಹತ್ತಿರವೇ ಒಂದು ಹಾಲ್ ಇದೆ. ಆ ಹಾಲಲ್ಲಿ ಮ್ಯಾರೇಜ್ ಫಂಕ್ಷನ್ ಇರುವಂಥದ್ದು. ಸೊ ಆಲ್ರೆಡಿ ಮನೆಯಿಂದ ಹೊರಟು ಅಲ್ಲಿಗೆ ರೀಚ್ ಆದ್ವಿ. ಆಲ್ರೆಡಿ ಫುಲ್ಲು ಒಂದು 11-12 ಗಂಟೆ ಹೊತ್ತಿಗೆ ನಾವು ರೀಚ್ ಆಗಿರುವಂಥದ್ದು. ಮನೆಯಿಂದ ಅಮ್ಮ ಬೇರೆ ಬಂದಿರಲಿಲ್ಲ. ಅಮ್ಮ ಅಂದರೆ ಮರುದಿನ ಮಂಡೇ ದಿನ ಅಲ್ಲಿ ಮನೆಯಲ್ಲಿ ಫಂಕ್ಷನ್ ಇದೆ, ರಿಸೆಪ್ಷನ್ ಕಾರ್ಯಕ್ರಮ ಎಲ್ಲ ಇರುವಂಥದ್ದು, ಅಲ್ಲಿಗೆ ಹೋಗ್ತಾರೆ. ಸೊ ಹಾಗಾಗಿ ನಾನು, ಮಾವ ಮತ್ತು ಮಾವನ ಮಗ ಬಂದಿರುವಂಥದ್ದು. ಫುಲ್ ಜನ ಎಲ್ಲ ಇದ್ದರು. ರಶ್ ಇತ್ತು. ಅಂದರೆ ಅದು ಸುಳ್ಯದ ಹುಡುಗಿಯ ಮನೆ. ಆ್ಯಕ್ಚುಲಿ ಒಗ್ಗದ ಹತ್ತಿರ ಇರುವಂಥದ್ದು. ಬಟ್ ಅವರು ಸುಳ್ಯದವರಂತೆ. ಇವನು ಕೂಡ ಮಣಿಪಾಲದಲ್ಲಿ ಒಳ್ಳೆ ವರ್ಕಲ್ಲಿದ್ದಾನೆ ಪಮ್ಮು. ಮತ್ತು ಹುಡುಗಿ ಕೂಡ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಹೋದ ತಕ್ಷಣ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನು ಎಲ್ಲ ತಗೊಂಡೆ ನಿಮಗೆ ತೋರಿಸುವಂತ ಹೇಳಿ. ಮತ್ತು ಊಟದ ಹತ್ತಿರ ಟೈಮ್ ಬೇರೆ ಆಗಿತ್ತಲ್ಲ. ಸೊ ಆಲ್ರೆಡಿ ಹಾಲಲ್ಲಿ ಎಲ್ಲ ವಿಶ್ ಮಾಡೋದಕ್ಕೆ ಲೈನಲ್ಲಿ ಎಲ್ಲ ನಿಂತಿದ್ದರು. ನಾನು ಏನು ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ಊಟದ ಹತ್ತಿರ ಎಲ್ಲ ಒಂದಷ್ಟು ಪ್ರಿಪರೇಷನ್ಗಳಾಗಬೇಕಿತ್ತು. ಅದನ್ನೆಲ್ಲ ಮಾಡಿ ಒಂದಷ್ಟು ವೀಡಿಯೋ ಕ್ಲಿಪ್ಗಳನ್ನು ಕೂಡ ಹಾಕಿದೆ. ನಮ್ಮದೇ ಫ್ರೆಂಡ್ ಸರ್ಕಲೆಲ್ಲ ಏನಿದೆ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ಮಾಡಿರುವಂಥದ್ದು, ಊಟದ ವ್ಯವಸ್ಥೆ. ಸೊ ಹಾಗಾಗಿ ಒಂದಷ್ಟು ವಿಶ್ ಮಾಡೋದಕ್ಕೆ ಜನ ಎಲ್ಲ ಲೈನಲ್ಲಿ ನಿಂತಿದ್ದರು. ತುಂಬ ರಶ್ ಆಗಿತ್ತು. ಸೊ ತುಂಬ ಜನ ಬಂದು ವಿಶ್ ಮಾಡಿ ಫೋಟೋಸನ್ನೆಲ್ಲ ತಗೊಳ್ತಾ ಇದ್ದರು. ಇದರ ಜೊತೆಗೆ ಒಂದಷ್ಟು ಅವರ ಫ್ಯಾಮಿಲಿ ಫೋಟೋಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಫ್ರೆಂಡ್ ಸರ್ಕಲ್ ಅವರಾಗಿರ್ಬೋದು, ಎಲ್ಲರೂ ಬಂದು ಫೋಟೋಸನ್ನೆಲ್ಲ ತಗೊಳ್ತಾ ಇದ್ದರು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನೆಲ್ಲ ಹಾಕಿದ್ದೇನೆ ನೋಡಿ. ಸೊ ಹೀಗೆ ಇದರ ಜೊತೆಗೆ ಊಟದ ಹತ್ತಿರ ಕೂಡ ಭರ್ಜರಿ ಊಟದ ವ್ಯವಸ್ಥೆಗಳಾಗ್ತಾಯಿತ್ತು. ಮತ್ತು ಒಳ್ಳೆ ರೀತಿಯ ಡೆಕೋರೇಷನ್ಸ್ಗಳನ್ನೆಲ್ಲ ಕೂಡ ಮಾಡಿದ್ರು. ಡೆಕೋರೇಷನ್ ಕೂಡ ಚೆನ್ನಾಗಿ ಆಗ್ತಾಯಿತ್ತು. ಸೊ ಹಾಗಾಗಿ ಎಲ್ಲ ಫ್ಯಾಮಿಲಿ ಫೋಟೋಸ್ಗಳು, ಫ್ಯಾಮಿಲಿ ವೀಡಿಯೋಸ್ಗಳೆಲ್ಲ ಆದ ನಂತರ ನಮ್ಮದು ಮತ್ತು ಅವರ ಪಾರ್ಟಿಯವರು ಒಂದಷ್ಟು ಫ್ರೆಂಡ್ ಸರ್ಕಲ್ ಅವರು ಏನೋ ಎಲ್ಲ ಕೊಟ್ಟು ಸ್ವಲ್ಪ ಹುಡುಗನ ಜೊತೆ ಎಲ್ಲ
ಬೇಕಾದ ಇಡುಸುಡಿಯಂತೆ ಅಮ್ಮನಿಗೆ ಮತ್ತು ಏನು ಅಷ್ಟು ಐಟಮ್ಸ್ಗಳನ್ನೆಲ್ಲ ಕೊಡ್ತಾ ಅಲ್ಲಿ ರಂಜನೆಯನ್ನು ಕೊಡ್ತಾ ಇದ್ರು. ಇದರ ಜೊತೆಗೆ ನಾವು ಫೈನಲಿ ನಾವು ಕೂಡ ನಮ್ಮ ಟೀಮ್ ಹೋಗಬೇಕಲ್ಲ, ಸೊ ನಮ್ಮ ಟೀಮ್ ಹೋಗೋದಕ್ಕೆ ನಾವು ಕೂಡ ರೆಡಿಯಾಗಿ ಹೋಗಿ ನಮ್ಮ ಟೀಮ್ ಸಮೇತವಾಗಿ ನಿಂತು ಗ್ರೂಪ್ ಫೋಟೋಗಳನ್ನು ತಗೊಂಡ್ವಿ. ಒಂದಷ್ಟು ಸ್ಟೇಜಲ್ಲಿ ಏನು ಅವರ ಯಾರು ಪಮ್ಮು ಮತ್ತು ಅವರ ವೈಫ್ ಜೊತೆ ಒಂದಷ್ಟು ಮಾತು ಹರಟೆಯನ್ನು ಹೊಡೆದು ಮಾತನಾಡಿ ಅವರನ್ನು ಒಂದಷ್ಟು ನಗಿಸುವಂತಹ ಪ್ರಯತ್ನವನ್ನು ಮಾಡಿ ನಮ್ಮದು ಕೂಡ ಫೈನಲಿ ಒಂದು ಫೋಟೋ ಅನ್ನುವಂಥದ್ದು ಕೂಡ ರೆಡಿ ಆಯಿತು. ಅಂತೂ ಅಲ್ಲಿ ನಾವು ಫೈನಲಿ ಫೋಟೋ ಎಲ್ಲ ತೆಗೆಯುವಾಗ ಆಲ್ರೆಡಿ 3 ಗಂಟೆ ಆಗಿತ್ತು. ನನಗೆ ಯಕ್ಷಗಾನಕ್ಕೆ ಹೋಗಬೇಕು, ಬೈಕ್ ಬೇರೆ ಇರಲಿಲ್ಲಲ್ಲ. ಸೊ ನಮ್ಮ ನೇಬರ್ ಆಗಿರುವಂತಹ ಅಥವಾ ನಮ್ಮದೇ ಫ್ರೆಂಡ್ಸ್ ಸರ್ಕಲಲ್ಲಿರುವಂತಹ ಅಕ್ಷಯ್ ಅಂತ ಹೇಳಿ ಅವರು ಮಂಗಳೂರಲ್ಲಿ ಕಾರಲ್ಲಿ ಅವರ ಓನ್ ಗಾಡಿ ಇದೆ, ಅದರಲ್ಲಿ ಬಾಡಿಗೆಯನ್ನು ಮಾಡುವಂಥದ್ದು ಅವರ ಗಾಡಿ ಇತ್ತು. ಸೊ ಎಲ್ಲ ನನ್ನ ಮನೆ ತನಕ ಅವರ ಗಾಡಿಯಲ್ಲಿ ಬಂದೆ, ನನಗೆ ಡ್ರಾಪ್ ಕೊಟ್ಟರು. ಸೊ ಅಲ್ಲಿಂದ ಮತ್ತು ನನಗೆ ಇಮಿಡಿಯೇಟ್ಲಿ ಹೊರಟು ಮಂಗಳೂರಿಗೆ ಯಕ್ಷಗಾನದ ಹತ್ತಿರ ಹೋಗಬೇಕಿತ್ತು. ನಮಗೆ ಪೋಳಲಿ ಹತ್ತಿರ ಯಕ್ಷಗಾನ ಇದ್ದದ್ದು, ಬೈಕ್ ಬೇರೆ ಇರಲಿಲ್ಲಲ್ಲ, ಬೇರೆ ಗಾಡಿ ಇಟ್ಕೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಅಲ್ಲಿಂದ ಮತ್ತೆ ಮನೆಗೆ ರೀಚ್ ಆಗಿ ಬಂದೆ. ಏನೇ ಆಗಲಿ ಫೈನಲಿ ನಮ್ಮ ಪಮ್ಮು ಮದುವೆ ಅನ್ನುವಂಥದ್ದು ಆಯಿತು. ಇವತ್ತು ರಿಸೆಪ್ಷನ್ ಬೇರೆ ಇದೆ, ಬಟ್ ನನಗೆ ಡ್ಯೂಟಿ ಇರೋದ್ರಿಂದ ಹೋಗೋದಕ್ಕಾಗೋದಿಲ್ಲ, ಮನೆಯಿಂದ ಹೋಗ್ತಾರೆ. ಸೊ ಅವರಿಬ್ಬರಿಗೂ ಕೂಡ ಮದುವೆಗೆ ಆದಂತಹ ಹೊಸ ಜೋಡಿಗಳಿಗೆ ಶುಭಾಶಯಗಳನ್ನು ಸಲ್ಲಿಸುವುದರ ಜೊತೆಗೆ ಇನ್ನೊಬ್ಬ ತಮ್ಮ ಸಂದೀಪ್ ಅಂತ ಹೇಳಿದ್ದಾನೆ, ಅವನಿಗೂ ಕೂಡ ಆಲ್ರೆಡಿ ಸುಳ್ಯದಲ್ಲಿ ಹುಡುಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಸೊ ಅವನ ಮದುವೆಗೂ ಕೂಡ ಎಲ್ಲ ಇದೇ ರೀತಿಯ ಗೌಜಿ ಗಮ್ಮತ್ತನ್ನು ನಾವು ಮಾಡುವವರಿದ್ದೇವೆ. ನಮ್ಮದೊಂದು ಫ್ರೆಂಡ್ ಸರ್ಕಲ್ ಅನ್ನುವಂಥದ್ದು ಹೀಗೆ ಎಲ್ಲರ ಫಂಕ್ಷನ್, ನಮ್ಮ ಆ ಗ್ರಾಮದಲ್ಲಿ ಯಾರ ಮನೆಯಲ್ಲಿ ಏನು ಫಂಕ್ಷನ್ ಆಗಿದ್ದರೂ ಕೂಡ ಫ್ರೆಂಡ್ ಸರ್ಕಲ್ ಮಧ್ಯೆ ಎಲ್ಲ ಟೀಮ್ ಸಮೇತವಾಗಿ ಹೋಗ್ತೇವೆ. ತುಂಬ ಜನ ಇದ್ದೇವೆ, ಯಾರು ಬೆಂಗಳೂರಲ್ಲಿದ್ದರೂ ಆಗ್ಬೋದು ಅಥವಾ ಯಾರು ಎಲ್ಲಿದ್ದರೂ ಕೂಡ ಬಂದೇ ಬರ್ತಾರೆ. ಸೊ ಒಟ್ಟಿನಲ್ಲಿ ಮದುವೆ ಕಾರ್ಯಕ್ರಮ ಚೆನ್ನಾಗಾಯಿತು, ಊಟದ ಕಾರ್ಯಕ್ರಮವು ಚೆನ್ನಾಗಾಯಿತು. ಒಳ್ಳೆಯ ಐಸ್ ಕ್ರೀಮ್ ವ್ಯವಸ್ಥೆಗಳು ಕೂಡ ಇತ್ತು, ಇದರ ನಡುವೆ ಮಜ್ಜಿಗೆ ವ್ಯವಸ್ಥೆಗಳು ಕೂಡ ಇತ್ತು. ಎಲ್ಲವನ್ನ ಬೊಂಬಾಟು ಭೋಜನವನ್ನು ಕೂಡ ಸ್ವೀಕರಿಸಿದ್ದೇವೆ ಅಂತ ಹೇಳ್ತಾ, ಹುಡುಗನಿಗೆ ಅಥವಾ ಹುಡುಗಿಗೆ ಅಂದರೆ ಪಮ್ಮುವಿಗೆ ಮತ್ತು ಅವರ ವೈಫ್ ಅವರಿಗೆ ಮದುವೆಯ ಈ ಕಾರ್ಯಕ್ರಮಕ್ಕೆ ಹಾಗೆ ಅವರ ಮತ್ತೊಮ್ಮೆ ನಾವು ಈ ವಿಡಿಯೋ ಮುಖಾಂತರ ಏನು ಹೇಳುವಂಥದ್ದು ಕೇಳಿದರೆ, ಪಮ್ಮು ಫೈನಲಿ ಆಗಿ ಮದುವೆ ಅನ್ನುವಂಥದ್ದನ್ನು ಆಗಿದ್ದಾರೆ. ಸೊ ಇವರಿಬ್ಬರಿಗೂ ಕೂಡ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ನಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ನಾವೆಲ್ಲರೂ ಸೇರಿ ಹಾರೈಸ್ತಾ ಇದ್ದೇವೆ. ಸೊ ಇದು ಈ ವ್ಲಾಗಿನ ವಿಚಾರ. ಮತ್ತೊಮ್ಮೆ ಮುಂದಿನ ವ್ಲಾಗಲ್ಲಿ ಖಂಡಿತವಾಗಿಯೂ ಸಿಗ್ತೇನೆ. ಯಾರೆಲ್ಲ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.